ಶಿಕ್ಷಣ ಅನ್ನೋದು ಸರ್ ಯಾವುದೇ ಮಗುವಿನ ಜೀವನವನ್ನು ರೂಪಿಸುವ ಅತಿ ದೊಡ್ಡ ಶಕ್ತಿ. ಶಿಕ್ಷಣ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಮಗುವಿಗೆ ಶಿಕ್ಷಣ ಕೊಡಲಿಲ್ಲ ಅಂತ ಹೇಳಿದ್ರೆ, ಆ ಶಿಕ್ಷಣದಲ್ಲಿ ಸಮಸ್ಯೆಗಳಿದ್ದರೆ ಅದರ ಭವಿಷ್ಯವೂ ಕೂಡ ಸ್ವಲ್ಪ ಮಂದವಾಗ್ತಾ ಹೋಗುತ್ತೆ. ಲಕ್ಷಾಂತರ ಶಿಕ್ಷಕರಿಗೆ ತರಬೇತಿ ಕೊಟ್ಟಿದ್ದೀರಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿದ್ದೀರಿ. ಇವತ್ತಿನ ಶಿಕ್ಷಣ ಮತ್ತು ಆಗಬೇಕಾಗಿರೋದೇನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಇವತ್ತಿನ ನಾನು ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ ಸರ್, ಪಾಡ್ಕಾಸ್ಟ್ನ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ಶಿಕ್ಷಣ ನಾವು ನೋಡ್ತಾ ಹೋಗೋದಾದರೆ, ಭಾರತದ ಶಿಕ್ಷಣದ ಬಗ್ಗೆ ಅದೊಂದು ಪ್ರಶ್ನೆ ಯಾವಾಗಲೂ ಇದ್ದೇ ಇದೆ. ಬರೀ ಅಂಕಗಳ ಮೇಲೆ ನಿರ್ಧಾರಿತ, ರ್ಯಾಂಕುಗಳ ಮೇಲೆ ನಿರ್ಧಾರಿತ, ಅದು ಮತ್ತು ಜೀವನ ಎರಡೂ ಬೇರೆ ಬೇರೆಯಾಗಿ ನೋಡುವಂತಹ ಸಂದರ್ಭ ಬಂದಿದೆ ಅಂತ. ನೀವು ಶಿಕ್ಷಣ ನೀಡೋದಕ್ಕೆ ಆರಂಭಿಸಿದ ದಿನದಿಂದಲೂ ಇವತ್ತಿನ ಸ್ಥಿತಿಗೂ ವ್ಯತ್ಯಾಸಗಳೇನಾಗಿವೆ? ನಿಮಗೇನು ಅನಿಸುತ್ತೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ? ನೀವು ಮೂಲಭೂತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಶಿಕ್ಷಣ ಏನು? ಎಷ್ಟೋ ಸಲ ನಾನೇ ಕೇಳ್ಕೊಂಡಿದ್ದೀನಿ, ಶಿಕ್ಷಣ ಬೇಕಾ ನಮಗೆ ಅಂತ. ಯಾಕೆಂದರೆ ನನಗೊಂದು ವಿಚಿತ್ರ ಅನುಭವ ಆಗಿದೆ ವಿಚಿತ್ರ ಅನುಭವ ಅದು. ಹಿಂದಕ್ಕೆ ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ದಾಗ ಇಲಸ್ಟ್ರೇಟ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ವಾರಪತ್ರಿಕೆ ಬರೋದು, ಭಾಳ ಪ್ರಸಿದ್ಧವಾದಂಥ ಪತ್ರಿಕೆ. ಅದರೊಂದು ಲೇಖನ ಬರೆದು ನಾನು ಭಾಳ ಕಾಂಟ್ರವರ್ಷಿಯಲ್ ಮನುಷ್ಯ ಆಗಿದ್ದೆ. ಒಂದು ಲೇಖನ ಬರೆದಿದ್ದೆ, ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ, ಬುದ್ಧಿವಂತರ ಅಪ್ರಾಮಾಣಿಕತೆ ಅಂತ. ಭಾಳ ಜನ ಹೇಳ್ತಾಯಿದ್ರು, ಭಾರತಕ್ಕೆ ಅನಕ್ಷರಸ್ಥರಿಂದ ಭಾಳ ತೊಂದರೆ ಆಗಿದೆ, ಅದರಿಂದ ದೇಶ ಮುಂದೆ ಹೋಗ್ತಾ ಇಲ್ಲ, ಅನಕ್ಷರತೆ ಹೋಗಬೇಕು ಅಂತ. ಖಂಡಿತ ಅದರ ಒಪ್ಪೋ, ನಾನು ಅನಕ್ಷರತೆ ಇರಬಾರ್ದು. ಅದು ನನ್ನ ವಾದ ಏನು ಅಂದರೆ, ನಮ್ಮ ದೇಶಕ್ಕೆ ಅಕ್ಷರಸ್ಥರಿಂದ ಅಂತ ಆದಂಥ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ. ಅಕ್ಷರಸ್ಥರಿಂದ ಆದ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ. ಹೇಗೆ ಸರ್? ಈಗ ಎಷ್ಟೋ ಜನ ಡಾಕ್ಟರ್ಸ್ ನೋಡ್ತೇವೆ, ಪೇಷಂಟ್ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೋತಾರಲ್ಲ, ಬೇಡ ಅದು ಪರೀಕ್ಷೆ ಮಾಡಿ ಹಣ ತೊಗೋತಾರಲ್ಲ. ಬೇಕಿಲ್ಲ ಅವನಿಗೆ MRI ಸ್ಕ್ಯಾನಿಂಗ್, CT ಸ್ಕ್ಯಾನ್ ಬೇಕಿಲ್ಲ, ಗೊತ್ತಿದೆ ನನಗೆ ಡಾಕ್ಟ್ರಾಗಿ. ಆದರೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ದುಡ್ಡು ತಕ್ಕೋಬೇಕಲ್ಲ. ನಾನು MDಗೋಸ್ಕರ 3 ಕೋಟಿ ಕೊಟ್ಟು ಹೋಗಿದ್ದೆ ಅಂತ ತಕ್ಕೋಬೇಕಲ್ಲ. ವ್ಯಾಪಾರ ಆಯ್ತಲ್ಲಪ್ಪ ಇದು. ಈ ಕಿಡ್ನಿ ತಗೊಳ್ಳುವಂಥ ಡಾಕ್ಟ್ರು ಅನ್ಎಜುಕೇಟೆಡ್ ಅಲ್ಲ, ಅವರು ಅತ್ಯಂತ ಶ್ರೇಷ್ಠ ಶಿಕ್ಷಣ ಪಡ್ಕೊಂಡಂಥವ್ರು. ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿದ್ದು ಹೋಗ್ತಾವಲ್ಲ, ಕಟ್ಟಿದವ್ರು ಯಾರು? ಶ್ರೇಷ್ಠ ಆರ್ಕಿಟೆಕ್ಟ್ಸು, ಇಂಜಿನಿಯರ್ಸ್ ತಾನೇ, ಅವ್ರಲ್ಲಿ ಒಳ್ಳೆಯ ಶಿಕ್ಷಣ ಪಡ್ಕೊಂಡವ್ರೆ ಅಲ್ವಾ? ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಮೋಸ ಆಗುತ್ತಲ್ಲ, ಸಾವಿರಾರು ಕೋಟಿ ಮೋಸ ಆಗುತ್ತಲ್ಲ. ಅನಕ್ಷರಸ್ಥ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಪಾಪ ಅವ್ನು ಗೊತ್ತೂ ಆಗಲ್ಲ ಏನು ಮಾಡಬೇಕು ಅಂತ. ಅದನ್ನು ಮಾಡೋರು ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಲ್ವಾ? ಅತ್ಯಂತ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ಳುವಂಥ ನಮ್ಮ IAS IPS ಅಂತ ಹೇಳ್ತೀವಿ, ನಮ್ಮ ಸಮಾಜದ ಕೆನೆಪದರು ಅಂತ ಹೇಳ್ತೀವಿ ಅವ್ರನ್ನೆಲ್ಲ. ಶ್ರೇಷ್ಠ ಶಿಕ್ಷಣ ಪಡ್ಕೊಂಡವರು, ಅವರು ಭ್ರಷ್ಟರಾದದ್ದನ್ನು ಕಂಡಿಲ್ವಾ ನಾವು? ಒಬ್ಬ IAS IPS ಅಧಿಕಾರಿ ಮಾಡುವಂಥ ಭ್ರಷ್ಟತನವನ್ನು ಒಬ್ಬ ರೈತ ಎಂದಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಹೆದರಿಕೆ ಬರೋದು ಇದು. ಒಬ್ಬ ಶಿಕ್ಷಣದಲ್ಲಿದ್ದಂಥ ವ್ಯಕ್ತಿಯಾಗಿ, ಶಿಕ್ಷಣ ತಜ್ಞ ಅಲ್ಲ ನಾನು, ಶಿಕ್ಷಣದಲ್ಲಿದ್ದಂಥ ವ್ಯಕ್ತಿ, ಗಾಬರಿ ಆಗತ್ತೆ ನನಗೆ. ಯಾಕೆ ಕೊಟ್ವಿ ಶಿಕ್ಷಣ ಇವರಿಗೆ? ಯಾಕೆ ಕೊಟ್ವಿ? ಅತ್ಯಂತ ಉನ್ನತ ಶಿಕ್ಷಣ ಪಡ್ಕೊಂಡಂಥವ್ರು ಇವರು ದೇಶಕ್ಕೆ ಪೂರಕವಾಗುವ ಬದಲು ಮಾರಕ ಆಗಿಬಿಟ್ರಲ್ಲ. ಯಾಕೆ ಆಯಿತು ಹೀಗೆ? ನನಗೆ ಚಿಂತೆ ಮಾಡಬೇಕನ್ಸುತ್ತೆ. ಬಹುಶಃ ನಾವು ಶಿಕ್ಷಣದಲ್ಲಿ ಅವರಿಗೆ ವಿಷಯಗಳನ್ನು ತಿಳಿಸಿದ್ವಿ, ಮಾರ್ಕ್ಸ್ಗಳು ಬರೋ ಹಾಗೆ ಮಾಡಿದ್ವಿ, ಅದರ ಮೌಲ್ಯಗಳನ್ನು ಕಲಿಸಲಿಲ್ಲ ಅಂತ ಅನಿಸ್ಬಿಡ್ತು. ಯಾವ ಶಿಕ್ಷಣ ಮೌಲ್ಯವನ್ನು ಕಲಿಸೋದಿಲ್ವೋ, ಒಬ್ಬ ಅಭಿಮಾನ್ಯ ಶೂನ್ಯನಾದಂಥ, ದೇಶಪ್ರೇಮ ರಹಿತನಾದಂಥ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತದೆ. ಒಂದು ಸ್ವಲ್ಪ ಹೇಳಬೇಕು ನಾನು ನಿಮಗೆ. ನಾನು ಎಷ್ಟೋ ಸಲ ವಿಚಾರ ಮಾಡಿ, ಮಕ್ಕಳಿಗೆ ಏನು ಕೊಡಬೇಕು ನಾವು ಶಿಕ್ಷಣದಲ್ಲಿ? ಈ ಸೈನ್ಸು, ಗಣಿತ, ಸೋಷಿಯಲ್ ಸೈನ್ಸು ಕಲಿಸ್ತೀವಿ, ಮಾರ್ಕ್ಸ್ ಬರುತ್ತೆ, ಅಪ್ಪ ಅಮ್ಮ ಖುಷಿ, ನಾವು ಖುಷಿ, 98% ಬಂತು, ನಮ್ಮ ಹುಡುಗ ಹೆಂಗಾದ್ರು. ಇದು ಸಾಕಾ? ನನಗೆ ಒಂದು ವಿಚಿತ್ರ ಅನುಭವ ಆದದ್ದು. ಭಾಳ ಹಿಂದೆ ನಾನು ಪಾಠ ಮಾಡೋದಕ್ಕೆ ಅಮೇರಿಕಕ್ಕೆ ಹೋದಾಗ ಒಂದು ಸಲ ಲಾಸ್ ಆ್ಯಂಜಲೀಸಿಗೆ ಬನ್ನಿ ಅಂತ ಕರೆದ್ರು. ಒಬ್ಬರು ಮನೆಗೆ ಹೋಗೋಣ ಅಂತ. ಆ ಹುಡುಗ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವನು ನೇಣು ಹಾಕ್ಕೊಂಡಿದ್ದ, ಸತ್ತೋಗಿದ್ದ. ಸಮಾಧಾನ ಮಾಡೋಣ ಅಂತ ಕರ್ಕೊಂಡು ಹೋದರು. ಗಂಡ ಹೆಂಡತಿ 2 ಮಕ್ಕಳು, 11 ವರ್ಷದ ಮಗು, ಹೆಣ್ಮಗು 8 ವರ್ಷ ಹುಡುಗ, ಇಷ್ಟೇ ಮನೆಯಲ್ಲಿ. ಅವನ ಸಂಬಳ ಆವಾಗ ನಮ್ಮ ಭಾರತದ ತುಲನೆ ಮಾಡಿ ಹೇಳೋದಾದರೆ ಸುಮಾರು 4.25 ಕೋಟಿ ರೂಪಾಯಿ ಸಂಬಳ ವರ್ಷಕ್ಕೆ. ಅವನಿಗೆ ಕಮ್ಮಿ ಏನಲ್ಲ. ಅವನು ಯಾಕೆ ನೇಣು ಮಾಡ್ಕೊಂಡ? ಯಾರೋ ಒಬ್ಬರು ಅವನ ಜೊತೆಗಿದ್ದವ್ರ ಕೆಲಸ ಹೋಯ್ತಂತೆ, ಅವನು ಕೂತೆ ಕೆಲಸ ಶುರು ಮಾಡಿದ್ದು, ನಂದು ಹೋಗ್ತದೆ ಅಂತ ಭಯದಿಂದ ನೇಣು ಹಾಕ್ಕೊಂಡ ಅಂತ ಹೇಳ್ತಾರೆ. ಇದು ಅತ್ಯಂತ ನಾನು ಹೇಳೋದಾದರೆ ಅನ್ಯೂಶ್ವಲ್ ಅಥವಾ ಒಂದು ಅತ್ಯಂತ ಯಾವುದೋ ಒಂದು ಅನುಭವ ಆಗಿರ್ಬೋದು. ಆದರೆ ನನಗೆ ಗಾಬರಿ ಆದದ್ದು ಅಂದರೆ, ಆ ಹುಡುಗ ಕಲ್ತಂಥ ಎಜುಕೇಷನ್ ಇದೆಯಲ್ಲ, ಬೆಸ್ಟ್ IITಯಲ್ಲಿ, ಬೆಸ್ಟ್ IIMಲ್ಲೇ ಓದಿದಂಥ ಹುಡುಗ,
ಇಷ್ಟು ಓದಿದಂಥ ಹುಡುಗನಿಗೆ ಇನ್ನೊಂದು ಕೆಲಸ ಸಿಗುತ್ತೆ ಅಂತ ನಂಬಿಕೆ ಉಳಿಲಿಲ್ವಾ? ಯಾಕೆ? ಒಂದು ನೌಕರಿ ಹೋಗ್ಬೋದು, ಅದೊಂದು ಪ್ರಯತ್ನದಲ್ಲಿ ವಿಫಲ ಆದ ಹಾಗೆ, ಜೀವನದಲ್ಲಿ ವಿಫಲ ಆದಂಗೆ ಅಲ್ಲಲ್ಲ. ಯಾಕೆ ನಾನು ಶಿಕ್ಷಣ ಕಲಿಸ್ಲಿಲ್ಲ ಇದನ್ನು? ನನಗನ್ನಿಸ್ತು ನನ್ನ ಶಿಕ್ಷಣ ಫೇಲ್ ಆಯ್ತು ಅವತ್ತು ಅಂತ ಅನಿಸ್ಬಿಡ್ತು. ಹಾಗಾದರೆ ಮಕ್ಕಳಿಗೆ ಏನು ಕೊಡಬೇಕು? ನನಗೆ ಒಂದು ತಲೆ ಕಾಡ್ತಾಯಿತ್ತು. ನೀವು ಯಾವುದೋ ಒಂದು ಪ್ರವಾಸಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಒಂದು 15 ದಿವಸ ಪ್ರವಾಸಕ್ಕೆ ಹೋಗಬೇಕು. ನೀವು ಸೂಟ್ ಕೇಸಲ್ಲಿ ಯಾವ ಥರದ ಬಟ್ಟೆ ಹಾಕ್ತೀರಿ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲಿದೆ. ಹೌದು ಅಲ್ವಾ? ತುಂಬ ತಂಪು ಪ್ರದೇಶಕ್ಕೆ ಹೋಗ್ತಾ ಇದ್ದರೆ ಥರ್ಮಲ್ ಇಟ್ಕೋತೀವಿ, ಗ್ಲೌಸು, ಕ್ಯಾಪು, ಮಾಸ್ಕು, ಸ್ವೆಟರ್ಸ್ ಹಾಕ್ಕೋತೀವಿ, ಎಲ್ಲ ಹಾಕ್ಕೋತೀವಿ ಅಲ್ವಾ? ತುಂಬ ಸೆಕೆ ಇರೋ ಜಾಗಕ್ಕೆ ಹೋದರೆ ಇವನು ಯಾವುದೂ ಒಯ್ಯಲ್ಲ, ಲೈಟ್ ಕಾಟನ್ ಶರ್ಟು, ಪ್ಯಾಂಟ್ ಇದ್ರೆ ಸಾಕಪ್ಪ, ಚಪ್ಪಲಿ ಇದ್ರೆ ಸಾಕು ಅಂತೀವಿ. ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಾನು ಏನು ಹಾಕ್ಕೋಬೇಕು, ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಮೇಲಿದೆ. ಹೌದು. ಅದೇ ರೀತಿ ನನ್ನ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಹೆಂಗೆ ಗೊತ್ತು? ಶಾಲೆಗೆ ಬಂದಂಥ ಮಕ್ಕಳು ಇಲ್ಲಿ ಕೂತಿದ್ದಾರೆ ಕ್ಲಾಸಲ್ಲಿ, ಮುಂದೆ ಇವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಅದೇ ಆಶ್ಚರ್ಯ ನನಗೆ. ಮುಂದೆ ಅವರು ಏನು ಮಾಡ್ತಾರೆ, ಏನು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲದೇ ನಾ ಪಾಠ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ಎಜುಕೇಷನ್ ಟುಡೇ ಈಸ್ ಅ ಡೆಫಿನಿಟ್ ಪ್ರಾಸೆಸ್ ಫಾರ್ ಅ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಬ್ಯೂಟಿಫುಲ್ ಬ್ಯೂಟಿಫುಲ್. ಭವಿಷ್ಯ ಗೊತ್ತಿಲ್ಲ, ನಾನು ಕಲಿಸ್ತಾ ಇದ್ದೀನಿ. ಆ ಹುಡುಗನ ಬೇಕೋ ಬೇಡವೋ ಗೊತ್ತಿಲ್ಲ, ಕಲಿಸ್ತಾ ಇದ್ದೀನಿ ನಾನು. ನನಗೊಂದು ಪದ್ಧತಿ ಇದೆ, ಸಿಲೆಬಸ್ ಇದೆ, ಮಾಡ್ತಾ ಇದ್ದೀನಿ. ನನ್ನ ಪ್ರಯೋಜನ ಆದೀತಾ? ನನಗೆ ಸೂಟ್ ಕೇಸ್ ಯಾವಾಗಲೂ ಕಾಡ್ತಾಯಿತ್ತು. ಹೆಂಗೆ ಹುಡುಗರು ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನಾನು? ಭವಿಷ್ಯದಲ್ಲಿ ಬದುಕೋದು ಹೇಗೆ? ಇದಕ್ಕೆ ಸೊಲ್ಯೂಷನ್ ಸಿಕ್ತು ನನ್ನ ಕಡೆ. ಸಿಕ್ತಾ? ಎಷ್ಟೋ ವರ್ಷ ಆದಮೇಲೆ ನಾನು ನನ್ನ ಹೆಂಡತಿ ಇಂಗ್ಲೆಂಡಿಂದ ಪ್ಯಾರಿಸ್ಗೆ ಹೋಗ್ತಾಯಿದ್ವಿ, ಲಂಡನ್ನಿಂದ. ಅದೊಂದು ಟ್ರೈನ್ ಇದೆ, ಸಮುದ್ರ ಕೆಳಗೆ ಹೋಗುತ್ತೆ, ಅದೊಂದು ಪವಾಡನೇ ಅದು. ನಾವು ಕೂತ್ಕೊಂಡ್ವಿ, ಟ್ರೈನ್ ಶುರುವಾಗಿ ಒಂದು 10 ನಿಮಿಷ ಆಗಿರಬೇಕು. ಒಂದು 8 ಜನ ಹುಡುಗರು ಹುಡುಗಿಯರೆಲ್ಲ 30-35 ವರ್ಷದವರು ಈ ಬರ್ಮೋಡ ಟೀ ಶರ್ಟ್ ಹಾಕ್ಕೊಂಡು, ಹೇಗೆ ದೊಡ್ಡ ದೊಡ್ಡ ಬ್ಯಾಗ್ ಹಾಕ್ಕೊಂಡು, ಬ್ಯಾಕ್ ಪ್ಯಾಕ್ ಅಂತಿರ್ತಲ್ಲ, ಹಾಕ್ಕೊಂಡು ಗಲ್ಲ ಸಪ್ಲೈ ಮಾಡ್ತಾ ಬಂದರು. ಅಲ್ಲಲ್ಲೇ ಕೂತ್ಕೊಂಡ್ರು. ನನ್ನ ಪಕ್ಕ ಒಬ್ಬ ಹೆಣ್ಮಗಳು ಕೂತ್ಕೊಂಡ್ರು. ನಾನು ಬೇಗ ದೋಸ್ತಿ ಮಾಡ್ಕೋತೀನಿ. ಆಕೆನು ಕೇಳಿದೆ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ. ನಾನು ಸರಿಯಾದ ಪ್ರಶ್ನೆ ಕೇಳಿದೆ ಅಂದ್ಕೊಂಡಿದ್ದೆ. ಪ್ರವಾಸಕ್ಕೆ ಹೊರಟಾಗ ಪಕ್ಕದಲ್ಲಿ ಕೂತಾರೆ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರು. ಆಕೆ ಒಂಥರ ಗಲಿಬಿಲಿ ಆಗಿಬಿಡ್ತು. ಓಕೆ. ಆ ಕಡೆ ನೋಡಿದ್ಲು. ಏ ಜಾನ್, ವೆರ್ ಆರ್ ವಿ ಗೋಯಿಂಗ್ ಅಂತ ಕೇಳಿದ್ಲು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ಲು. ಎಲ್ಲ ಇವನ ಊರಿಗೆ ಹೊರಟಿದ್ದಾಳೆ, ಟ್ರೈನಲ್ಲಿ ಕೂತಿದ್ದಾಳೆ, ಟ್ರೈನ್ ಹೋಗ್ತಾ ಇದೆ, ಎಲ್ಲಿ ಹೋಗೋದು ಗೊತ್ತಿಲ್ಲ ಆಕೆಗೆ. ಅವ್ನು ಹೇಳಿದ ಪ್ಯಾರಿಸ್ ಅಂದ. ವಿ ಆರ್ ಗೋಯಿಂಗ್ ಟು ಪ್ಯಾರಿಸ್ ಅಂದ್ಲು. ನೀನು ಗೊತ್ತಿರಲಿಲ್ವಾ ಅಂತ ಕೇಳಿದೆ. ನನಗೆ ಗೊತ್ತಿರಲಿಲ್ಲ. ಮತ್ತು ಹೆಂಗೆ ಹೊರಟ್ರಿ ಅಂತ ಕೇಳಿದೆ. ನಾವೊಂದು ಗ್ಯಾಂಗೇ ಇದೆ ಸರ್, ನಮ್ಮದು 15-20 ಜನದ್ದು. ನಾವು ಬರಹಗಾರರು. ರಜೆ ಸಿಕ್ಕ ತಕ್ಷಣ ನಾವೊಂದು ಪ್ಲ್ಯಾನ್ ಮಾಡ್ಕೋತೀವಿ. ಲಂಡನ್ ಸ್ಟೇಷನ್ಗೆ ಬರೋದು, ಯಾವ ಫಸ್ಟ್ ಟ್ರೈನ್ ಬಿಡುತ್ತೋ ಅದಕ್ಕೆ ನೋಡೋದು, ಲಾಸ್ಟ್ ಸ್ಟೇಷನ್ಗೆ ಇಳ್ಕೊಳ್ಳೋದು. ಅಲ್ಲಿ 8 ದಿವಸ ಇದ್ದು ಸಮಾಜದಲ್ಲಿ ನೋಡ್ಕೊಂಡು ಆರ್ಟಿಕಲ್ ಬರೋದು. ಈ ಕೆಲಸ ಮಾಡ್ತೀವಿ. ಹಿಂಗೆ ನಮ್ಗೆ ಎಲ್ಲಿ ಹೋಗೋದು ಮುಖ್ಯ ಅಲ್ಲ. ನಾನು ಸೂಟ್ ಕೇಸ್ ಕಾಡ್ತಾ ಇತ್ತಲ್ಲ, ತಕ್ಷಣ ಕೇಳಿದೆಕೆನ, ಮತ್ತು ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲ, ನೀವು ಬಟ್ಟೆ ಹೆಂಗೆ ಪ್ಯಾಕ್ ಮಾಡ್ಕೋತೀರಿ ಅಂತ ಕೇಳಿದೆ. ಯಾಕಂದ್ರೆ ನಾನು ಆಶ್ಚರ್ಯ ಅಂದಕ್ಕೆ, ಈಗ ಯಾಕೆ ತಲೆ ಕೆಡಿಸ್ಕೋತೀರಿ ಅಂದ್ಲು. ನಾನು 2 ಇಟ್ಕೊಂಡಿರ್ತೀನಿ, ಒಂದು ಥರ್ಮಲ್ ಇಟ್ಕೊಂಡಿರ್ತೀನಿ, ಲೈಟ್ ಕಾಟನ್ ಇಟ್ಕೊಂಡಿರ್ತೀನಿ, ಚಳಿ ಬಂದರೆ ಅದನ್ನು ಹಾಕ್ಕೋತೀನಿ, ಬಿಸಿ ಇದ್ರೆ ಇದು ಹಾಕ್ಕೋತೀನಿ, ಅದೇನು ತೊಂದರೆ ಅಂದ್ಲು. ನನಗನ್ನಿಸ್ತು, ನಾವು ಹಾಗೆ ಮಾಡಬೇಕಲ್ಲ ಶಿಕ್ಷಣದಲ್ಲಿ. ಮಕ್ಕಳ ಮುಂದೆ ಯಾವುದೇ ಪರಿಸ್ಥಿತಿಯಲ್ಲಿ ಎಲ್ಲೇ ಹೋದರೂ ಕೂಡ ಅವರು ಧೈರ್ಯ ಕೊಡುವಂಥ, ಆತ್ಮವಿಶ್ವಾಸ ಕೊಡುವಂಥ ಶಿಕ್ಷಣ ಕೊಡಬೇಕು ನಾವು. ಅದು ಮುಖ್ಯ. ಬ್ಯೂಟಿಫುಲ್. ಮತ್ತು ಇನ್ನೊಂದು, ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಏನು ಕಲಿತೀವಿ, ಪರೀಕ್ಷೆ ಆದ 6 ತಿಂಗಳಿಗೆ ಮರೆತು ಹೋಗ್ಬಿಡುತ್ತೆ. ಅದು ಯಾರಿಗೂ ನೆನಪಿರಲ್ಲ. ಅದಕ್ಕೆ ಶಿಕ್ಷಣದ ಬಗ್ಗೆ ಒಂದು ಭಾಳ ಒಳ್ಳೆಯ ವ್ಯಾಖ್ಯಾನ ಇದೆ. ಎಜುಕೇಷನ್ ಈಸ್ ಆಲ್ ದ್ಯಾಟ್ ರಿಮೈನ್ಸ್ ವಿತ್ ಯು ವೆನ್ ಯು ಫಾರ್ಗೆಟ್ ವಾಟ್ ಯು ಲರ್ನ್ಟ್ ಇನ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಂತ. ನೋಡಿ, ನಾವೇ ಕಲ್ತದ್ದು ನೋಡಿ. ನಾನು BA-BSc ಏನು ಕಲ್ತು ನೆನಪಿಲ್ಲ ನನಗೀಗ, ಆದರೆ ಆಗ ಮಾಡಿದ ನಾಟಕ ನೆನಪಿದೆ, ಪ್ರವಾಸ ನೆನಪಿದೆ ಅಲ್ವಾ? ಹೌದು. ಅಂದರೆ ನನಗೆ ಅರ್ಥ ಆದದ್ದು, ಮಕ್ಕಳಿಗೆ ಅನುಭವಜನ್ಯವಾದಂಥದ್ದು ಏನಾದರೂ ಕೊಟ್ಟರೆ, ಅವರೆಲ್ಲ ಆತ್ಮವಿಶ್ವಾಸ ಸೃಷ್ಟಿ ಮಾಡಿದರೆ, ಅವ್ರು ಎಲ್ಲವನ್ನೂ ಧನಾತ್ಮಕವಾಗಿ ನೋಡುವಂಥ ಮನಸ್ಸು ಬೆಳೆಸಿದರೆ ಅದು ಶಿಕ್ಷಣ ಅನ್ನಿಸ್ತು ನನಗೆ. ಬ್ಯೂಟಿಫುಲ್ ಸರ್.